ಜನವರಿ 1ನೇ ತಾರೀಕು 2026 ಹೊಸ ವರ್ಷದ ಮೊಟ್ಟ ಮೊದಲ ದಿನ ನಡೆದಂಥ ಗಲಭೆ ಕಾಂಗ್ರೆಸ್ ನಾಯಕನ ಗನ್ಮ್ಯಾನ್ನ ಗನ್ನಿಂದ ಕಾಂಗ್ರೆಸ್ ಕಾರ್ಯಕರ್ತನ ಬಲಿ ತೆಗೆದುಕೊಂಡಿತು. ಈಗದು ಜೋರ ರಾಜಕೀಯ ಜಿದ್ದಾಜಿದ್ದಿ. ರಾಜಶೇಖರ ಅನ್ನುವಂಥ 28 ವರ್ಷದ ಕಾಂಗ್ರೆಸ್ ಕಾರ್ಯಕರ್ತ ಗುಂಡು ತಿಂದು ಸತ್ತೋದ. ಆತನ ಪೋಸ್ಟ್ ಮಾರ್ಟಮ್ ಎರಡೆರಡು ಸಲ ಮಾಡಲಾಯಿತು. ಮೊದಲನೇ ಪೋಸ್ಟ್ ಮಾರ್ಟಮ್ನಲ್ಲಿ ಗುಂಡೆ ಹೊರಗೆ ತೆಗೆದಿರಲಿಲ್ಲ ಅಂತ ಕುಮಾರಸ್ವಾಮಿ ಅವರು ನಿನ್ನೆ ಗಂಭೀರ ಆರೋಪ ಮಾಡಿದ್ರು. ಇವತ್ತು ಶ್ರೀರಾಮುಲು ಅವರು ಹೇಳ್ತಾ ಇದ್ದಾರೆ ಆತನ ಹೆಣ ಹೂಳೋದಕ್ಕೆ ತಯಾರಿ ನಡೆದಿತ್ತು. ಆತನ ಹೆಣ ಹೂಳೋದಕ್ಕೆ, ರಾಜಶೇಖರ್ನ ಹೆಣ ಹೂಳೋದಕ್ಕೆ ತಯಾರಿ ನಡೆದಿತ್ತು. ಇಂಟ್ರಡಕ್ಷನ್ನಲ್ಲಿ ರಾಜಶೇಖರ್ನ ತಂದೆ ಗುಂಡಿ ತೋಡಿಸಿದ್ರು ಅಂತ ಹೇಳಿದೆ ನಾನು. ಅಪ್ಡೇಟ್ ಬರ್ತಾ ಇದೆ, ರಾಜಶೇಖರ್ ತಂದೆ ಅಲ್ಲ, ತಂದೆ ತೀರ್ ಹೋಗಿದ್ದಾರೆ, ಆತನ ಕುಟುಂಬಸ್ಥರು. ಹಿ ಬಿಲಾಂಗ್ಸ್ ಟು ರೆಡ್ಡಿ ಕಮ್ಯುನಿಟಿ ಅಂತೆ. ರೆಡ್ಡಿ ಕಮ್ಯುನಿಟಿಯ ಧಾರ್ಮಿಕ ವಿಧಿವಿಧಾನಗಳ ಪೈಕಿ ಮೃತಪಟ್ಟವರನ್ನು ಹೂಳ್ತಾರಂತೆ. ರಾಜಶೇಖರನ ಶವವನ್ನು ಕೂಡ ಹೂಳುವುದಕ್ಕೆ ತಯಾರಿ ನಡೆದಿತ್ತು, ಗುಂಡಿ ತೋಡಿಸಲಾಗಿತ್ತು. ಕಾಂಗ್ರೆಸ್ ನಾಯಕರುಗಳು ಆತನ ಮನೆಗೆ ಹೋಗಿ ಸಂಬಂಧಿಕರನ್ನು ಪ್ರೆಷರೈಸ್ ಮಾಡಿ ಹೆಣನ ಸುಡಿಸಿದ್ರು. ಯಾಕೆ? ನಾಳೆ ದಿವಸ ಇನ್ನೇನೋ ವಿವಾದಗಳಾಗಿ ಹೆಣನ ಎಕ್ಸ್ಯೂಮ್ ಮಾಡಿ ಮತ್ತೆ ಅಗದು ಪೋಸ್ಟ್ ಮಾರ್ಟಮ್ ಮಾಡಿ ಅನ್ನೋ ಸಿಚುವೇಶನ್ನೇ ಬರಬಾರ್ದು, ಸುಟ್ಟು ಬಿಟ್ರೆ ಮುಗಿದು ಹೋಗುತ್ತೆ ಅಂತ ಸುಡಿಸಲಾಯಿತು ಆತನ ಹೆಣವನ್ನು ಅಂತ ಶ್ರೀರಾಮುಲು ಬಹಳ ಗಂಭೀರವಾದ ಆರೋಪ ಮಾಡಿದ್ದಾರೆ. ಕೇಳಿಸ್ಕೊಳ್ಳಿ ಒಂದ್ಸಲ. ನಾನು ಕೇಳ್ತೀನಿ, ಒಬ್ಬ ಮನುಷ್ಯದು ಅಂತ್ಯ ಸಂಸ್ಕಾರ, ರಾಜಶೇಖರ್ ರೆಡ್ಡಿ ಅವ್ರದ್ದು ಅಂತ್ಯ ಸಂಸ್ಕಾರ ಹೆಂಗ್ ಮಾಡಬೇಕು? ರಾಜಶೇಖರ್ ರೆಡ್ಡಿ ತಂದೆ ಬಂದು ಸುರೇಂದ್ರ ರೆಡ್ಡಿ, ಅವರು ಫಸ್ಟ್ ಕುಣಿ ತೆಗಿತಾರ. ಅವ್ರ ಸಂಪ್ರದಾಯ ಪ್ರಕಾರ ಮಣ್ಣಲ್ಲಿ ಉಣಿಕ್ಬೇಕು. ಅವರು ಹೆಣ್ಮಕ್ಳು ಅವ್ರ ತಾಯಿಯಂದ್ರೆಲ್ಲರೂ ಕೂಡ ಗೋಳ ಹಾಕೊಂತಾರೆ. ಏನಂದೇಳಿ, ನಮ್ಮ ತಂದೆಯವ್ರನ್ನ ಉಣಿಕಿದ್ವಿ, ನಾವು ಉಣಿಕ್ತೀವಿ ಅಂದ್ರಿಗಿನ ಇದೇ ರವಿಕುಮಾರ್ ಏನು ಅಡಿಷನಲ್ SP ಸಾಬ್ರಿದ್ದಾರೋ ಅವ್ರಿಗೆ ಎದುರಿಸಿ ಬೆದರಿಸಿ ಸುಟ್ಟು ಬಿಟ್ಟಾರ, ಏನ್ ಸಿಗಬಾರ್ದು ಅಂದೇಳಿ. ಅವ್ರ ತಂದೆಯವ್ರನ್ನ ಭೂಮಿಯಲ್ಲಿಟ್ಟು ದಾನ ಮಾಡ್ತಾರ. ಈ ಹುಡುಗನ ಪೊಲೀಸರು ರವಿಕುಮಾರ್ ಅವರು ಅವ್ರಿಗೆ ಹೇಳಿ ಬೆದರಿಸಿ, ಇಲ್ಲ ನನ್ನ ನೀವು ಸುಳ್ಳೇಬೇಕಂದೇಳಿ ಸುಡ್ಸ್ಯಾರ. ಯಾವ ಕಾರಣಕ್ಕಂದ್ರೆ ಮುಚ್ಚಾಕಬೇಕಂದೇಳಿ ಅವ್ರು ಕ್ಲಿಯರ್ ಆಗಿ ಹೇಳ್ತಿದ್ದಾರೆ. ರವಿಕುಮಾರ್ ಒತ್ತಾಯವನ್ನು ಮಾಡಿದ್ರು, ಅಡಿಷನಲ್ SP ಸಾಬ್ರು ನಮಗೆ ಫೋರ್ಸ್ ಮಾಡಿದ್ರು. ನಾನು ಹೇಳ್ತೀನಿ, ಅವರಲ್ಲಿ ಕೇವಲ ಒಂದೇ ಬುಲೆಟ್ ಇತ್ತ, ಇನ್ನು ಬಹಳಷ್ಟು ಬುಲೆಟ್ಗಳು ಅವ್ರ ದೇಹದಲ್ಲಿ ಹೋಗಿದಾವ. 5 ಬುಲೆಟ್ ಸುಟ್ಟು ಬಿಡಕ್ಕಂತ ಏನು ಅವ್ರ ತಂದೆಯವರೆಲ್ಲ ಕೂಡ ಅವ್ರ ಅಕ್ಕಂದರೆಲ್ಲ ಕೂಡ ಅವ್ರ ಕುಟುಂಬದ ಹೆಸರೆಲ್ಲ ಕೂಡ ಕೇಳ್ಕೊಂಡ್ರಂತ್ರಿ ಪಾಪ. ಈ ಹುಡುಗನ ಪೊಲೀಸರು ರವಿಕುಮಾರ್ ಅವರು ಅವ್ರಿಗೆ ಹೇಳಿ ಬೆದರಿಸಿ, ಇಲ್ಲ ನನ್ನ ನೀವು ಸುಳ್ಳೇಬೇಕಂದೇಳಿ ಸುಡ್ಸ್ಯಾರ. ಯಾವ ಕಾರಣಕ್ಕಂದ್ರೆ ಮುಚ್ಚಾಕಬೇಕಂದೇಳಿ ಅಂದ್ರೆ ರಿಎಕ್ಸಾಮಿನ್ ಅಂದ್ರೆ ಕೇವಲ ಒಂದೇ ಬುಲೆಟ್ ಹೋಗಿಲ್ಲ ಅಣ್ಣ, ಒಂದೇ ಬುಲೆಟ್ ಹೋಗಿಲ್ಲ, ಸಾಕಷ್ಟು ಬುಲೆಟ್ಗಳು ಹೋಗಿದ್ದಾವ್ರಿ ಅವ್ರ ದೇಹದಲ್ಲಿ. ಯಾರು ನೀವೆಲ್ಲ ಕೂಡ ಹೆಂಗ್ ಫೋರ್ಸು ಸರ್ಪಗಾವಲು ಹಾಕಿ, ಈ ಮಾನವ ಸರ್ಪಳಿ ಹಾಕಿ ನೀವು ಹೆಂಗ ಆ ಬಾಡಿಯನ್ನು ತಗೊಂಡೋಗಿ ನಮ್ಮ ರಾಜಕೀಯ ಭವಿಷ್ಯ ಅಂತ್ಯ ಮಾಡಬೇಕು ಅನ್ನೋಂಥ ಕಾರಣದಿಂದ ಒಬ್ಬ ಅಮಾಯಕನ ಹತ್ಯೆ ಮಾಡಿದ್ದಾರೆ. ಇವರು ಕೊಲೆಗಡಕರು, ಈ ಕಾಂಗ್ರೆಸ್ಸಿನ ಕೊಲೆಗಡಕ ಸರ್ಕಾರ ಇದು. ಶ್ರೀರಾಮುಲು ಅವರು ಹೇಳುವ ಹಾಗೆ ರಾಜಶೇಖರ್ನ ಕುಟುಂಬಸ್ಥರನ್ನೆಲ್ಲ ನೆಲದಲ್ಲಿ ಹೂಳುವ ಮೂಲಕ, ಕುಟುಂಬಸ್ಥರು ಅಂದರೆ ತಂದೆ ಮತ್ತು ಇತರೆ ಹಿರಿಯರು ಯಾರ್ಯಾರು ಮೃತಪಟ್ಟಿರ್ತಾರಲ್ಲ, ಹೂಳುವ ಮೂಲಕ ಶವ ಸಂಸ್ಕಾರ ಮಾಡಿ ರಾಜಶೇಖರ ಶವವನ್ನು ಸುಡಿಸಲಾಗಿದ್ದರೆ ಗಂಭೀರವಾಗಿ ಯೋಚನೆ ಮಾಡಬೇಕಾದ ವಿಷಯ ಇದು. ನಾಟ್ ಅ ಸ್ಮಾಲ್ ಥಿಂಗ್. ಕಾಂಗ್ರೆಸ್ ನಾಯಕರುಗಳು ಅವರ ಮನೆಗೆ ಹೋಗಿ ಒತ್ತಾಯ ಹಾಕಿದ್ರು ಅಂತ ಶ್ರೀರಾಮುಲು ಆರೋಪ ಮಾಡಿದ್ದಾರೆ. ಅಂದೇ ಪೊಲೀಸ್ ಅಧಿಕಾರಿಗಳ ಮೇಲೆ ಅವರ ಅಲಿಗೇಷನ್ ಇರೋದು, ಪೊಲೀಸ್ ಅಧಿಕಾರಿಗಳ ಮೇಲೆ. ASP ರವಿಕುಮಾರ್ ಆ್ಯಂಡ್ ಅದರ್ಸ್ ಅಂತ ಹೇಳ್ತಾರೆ, ಅವ್ರು ಹೆಸರು ತಗೊಂಡು ಹೇಳ್ತಾರೆ, ಇವರೇ ಪ್ರೆಷರೈಸ್ ಮಾಡಿ ಸುಡಿಸಿದ್ರು ಶವವನ್ನು ಅಂತ. ಈ ಮಧ್ಯೆ ಎರಡೆರಡು ಸಲ ಪೋಸ್ಟ್ ಮಾರ್ಟಮ್ ಮಾಡಲಾಗಿತ್ತು ಅನ್ನುವ ಆರೋಪಕ್ಕೆ ಗಂಗಾಧರ ಗೌಡ ಬಿಮ್ಸ್ ನಿರ್ದೇಶಕರ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. 2 ಸಲ ಆಗಿಲ್ಲ ಅಂತ. ಅದಾದಮೇಲೆ ಕುಮಾರಸ್ವಾಮಿ ಅವರು ಹೇಳ್ತಾರೆ, ಬಿಮ್ಸ್ ನಿರ್ದೇಶಕರ ಮಂಪರು ಪರೀಕ್ಷೆ ಮಾಡಿಸಿ ಸತ್ಯ ಗೊತ್ತಾಗತ್ತೆ ಅಂತ. ಫಸ್ಟ್ ಇದು ಕೇಳಿ, ಡಾಕ್ಟರ್ ಗಂಗಾಧರ ಗೌಡ ಬಿಮ್ಸ್ನ ನಿರ್ದೇಶಕರು. 2 ಸಲ ಮಾಡಿಲ್ಲ, ದೇಹದೊಳಗೆ ಬುಲೆಟ್ ಛಿದ್ರ ಆಗಿತ್ತು, ಪರಿಶೀಲನೆ ಮಾಡಿದ್ದೀವಿ, 9 ತುಂಡುಗಳನ್ನು ಹೊರಗೆ ತೆಗೆದಿದ್ದೀವಿ ಅಂದ್ರೆ ಅವ್ರು. ಕೇಳಿಸ್ಕೊಳ್ಳಿ. 2 ಬಾರಿ ಆಗಿಲ್ಲ. ಬೆಳಿಗ್ಗೆ 6 ಗಂಟೆಗೆ ಶುರು ಮಾಡಿದ್ದು ಪೋಸ್ಟ್ ಮಾರ್ಟಮು, 8 ಗಂಟೆಗೆ ಮುಗಿದಿದೆ. ಪೆಲೆಟ್ಸ್ ಎಲ್ಲ ಹುಡ್ಕೋದಕ್ಕೆ ಸ್ವಲ್ಪ ಟೈಮ್ ಆಗಿದೆ. 2 ಸರಿ ಮಾಡಿಲ್ಲ, ಒಂದೇ ಸರಿ ಮಾಡಿರೋದು. ಟೈಮ್ ಡ್ಯೂರೇಷನ್ ಜಾಸ್ತಿ ಆಗಿದೆ, ಸ್ಪ್ರೆಡ್ ಆಗಿದೆ. ಆಮೇಲೆ 9 ಪೆಲೆಟ್ಸ್ ಸಿಕ್ಕಿದೆ. ಇದರಲ್ಲಿ ಸೀಸದಲ್ಲಿ ಏನು ಒಳಗಡೆ ಏನು ಇರಲಿಲ್ಲ, ಎಲ್ಲ ಹೊರಗಡೆನೇ ಇತ್ತು. ಅದನ್ನ ತೆಗೆಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಂಡಿದ್ದಾರೆ. ಒಬ್ಬರು ಇವ್ರು ನಮ್ಮ ಡಾಕ್ಟರ್ ಯೋಗೇಶ್ ಅಂತ
ಸಹ ಪ್ರಾಧ್ಯಾಪಕರು ಬೆಳಗ್ಗೆ ಅವ್ರದ್ದೇ ಡ್ಯೂಟಿಯಲ್ಲಿದ್ದರು, ಅವರು ಮಾಡಿದ್ದಾರೆ. ಆಮೇಲೆ ಅವ್ರಿಗೆ ಮತ್ತೆ ಇನ್ನೂ ಏನಾದರೂ ಉಳ್ಕೊಂಡಿದೆಯಾ ಒಳಗಡೆ ಅಂತೇಳಿ ಡಾಕ್ಟರ್ ಚೈತನ್ಯ ವಿಭಾಗದ ಮುಖ್ಯಸ್ಥರು ನಂತರ ಆಗಮಿಸಿ ಅವರಿಗೆ ಅಸಿಸ್ಟ್ ಮಾಡಿದ್ದಾರೆ. ಮಾಡಿದ ಮೇಲೆ ಎಲ್ಲ ಅದನ್ನ ತೆಗೆದುಬಿಟ್ಟು ಒಂದು ಇದರಲ್ಲಿ FSL ಕಳಿಸಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.